ಸೊ ಯಾವಾಗಿಂದ ಇದೆ ಹೋಟ್ಲ್ ಅಂತ ನಿಮ್ಗೆ ಗೊತ್ತಿದ್ಯಾ? ಯಾವಾಗಿಂದ ಇದೆ ಅಂತ ಈ ಹೋಟ್ಲು? ಹಳೆಯ ನಮ್ಗೆ ಗೊತ್ತಿಲ್ರಿ ಅದು. ಓಕೆ ಸರ್. ಸೊ ಇಲ್ಲಿ ನಿಮಗೆ ಫೇವ್ರೆಟ್ ಡಿಶ್ ಅಂತ ಯಾವುದು ಯಾವ್ದು ತುಂಬಾ ಇಷ್ಟ? ಸೊ ಹೇಳಿ ಸರ್, ನಿಮ್ಮ ಹೋಟ್ಲ್ ಬಗ್ಗೆ ಏನಾದ್ರು ಹೇಳಿ. ಇದು ಮಂಜುನಾಥ್ ಹೋಟೆಲ್. ನಿಮಗೆ ದುಬೈ ಥೈಲ್ಯಾಂಡ್ ಅನ್ನೋ ಇಂಟರ್ನ್ಯಾಷನಲ್ ಟೂರ್ಗಳಿಗೆ ಆಸೆ ಇದ್ರೆ ನಿಮ್ಗೆ ಒಂದು ಒಳ್ಳೆ ಪ್ಯಾಕೇಜ್ ತಂದಿದ್ದೀನಿ. ಇವತ್ತಿನ ವಿಡಿಯೋ ಸ್ಪಾನ್ಸರ್ ಉಂಟು ವೆಕೇಶನ್ ಹಬ್ ಅಂತ. ನಿಮಗೆ ದುಬೈ ಹೋಗೋ ಆಸೆ ಇದ್ರೆ 26ನೇ ತಾರೀಕೆ ಸೆಪ್ಟೆಂಬರ್ ಬಂದ್ಬಿಟ್ಟು ನಿಮಗೆ ಫಿಕ್ಸ್ಡ್ ಡಿಪಾರ್ಚರ್ಸ್ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಸೈಟ್ ಸೀಯಿಂಗು, ಏರ್ಪೋರ್ಟ್ ಟ್ರಾನ್ಸ್ಫರ್ಸ್, ರೂಮ್ಸ್, ಮೀಲ್ಸ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಖಂಡಿತ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊ ಬನ್ನಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ಸ್ ನೀವು ಕಾಲ್ ಮಾಡ್ಕೊಳ್ಬಹುದು, ಅಥವಾ ನನ್ನ ಕ್ಲೀನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ರೀಲ್ಸ್ ಅಲ್ಲೂ ಕೂಡ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಥೈಲ್ಯಾಂಡ್ ಹೋಗೋ ಆಸೆ ಇದ್ರೆ ನಿಮಗೆ ಥೈಲ್ಯಾಂಡ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಸರಾ ಟ್ರಿಪ್ ಅಂತಾನೆ ಹೇಳ್ಬೋದು. ಅಕ್ಟೋಬರ್ 15th ಇರುತ್ತೆ. ಸೊ ಇದರಲ್ಲಿ ನಿಮಗೆ 6 nights 7 days ಅನ್ನೋ ಒಂದು ಪ್ಯಾಕೇಜ್. ಇದರಲ್ಲಿ ನಿಮಗೆ ಫುಕೆಟ್, ಬ್ಯಾಂಕಾಕ್, ಪಟಾಯ ಅಂತ ಅಂದ್ಬಿಟ್ಟು ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ಒಳ್ಳೆ ಮಜಾ ಮಾಡ್ಕೊ ಬನ್ನಿ. 4 star 5 star ರೂಮ್ಸ್ ಕೂಡ ಇದರಲ್ಲಿ ಇದೆ. ಸೊ ಸೂಪರ್ ಅಟ್ರಾಕ್ಟಿವ್ ಪ್ಯಾಕೇಜ್ ಅಂತಾನೆ ಹೇಳ್ತೀನಿ. ಡೀಟೇಲ್ಡ್ ವಿಡಿಯೋ ರೀಲ್ಸ್ ಅಲ್ಲೂ ಕೂಡ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ವೆಕೇಶನ್ ಹಬ್ ಅಂತ ಇರೋ ಕಾಂಟ್ಯಾಕ್ಟ್ ನಂಬರ್ ಇದೆ, ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ಸ್ ಅಲ್ಲಿ. ಗೈಸ್, ಉಡುಪಿ ಹೋಟೆಲ್ ಮಂಜುನಾಥ ಭವನ್ ಅಂತ 80 to 90 years ಹಳೆ ಬಾಗಲಕೋಟೆಯಲ್ಲಿ ಒಂದು ಹೋಟ್ಲ್ ಅಂತಂದ್ರೆ ಇದಂತಾನೆ ಹೇಳ್ಬೋದು ಅನ್ಸುತ್ತೆ. ಸೊ ಬಿಕಾಸ್ ಇಲ್ಲಿ ನೋಡಕ್ ಹೋದ್ರೆ ಆ ಹೋಟ್ಲ್ ಹಂಗೆ ಇದೆ. ಸೊ ಏನು ರಿನೋವೇಟ್ ಏನು ಮಾಡಿಲ್ಲ ಅಂತ ಹೇಳಿದ್ರು. ಸೊ ಎಲ್ಲಿದೆ ಅಂತ ಹೇಳಿದ್ರೆ ವಲ್ಲಭಾಯ್ ಚೌಕ್, ಬಾಗಲಕೋಟೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಸಿಕ್ಕು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಗೋಬಿಟ್ಟು ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ತಿನ್ನೋಣ ಬನ್ನಿ, ಲೆಟ್ಸ್ ಗೋ. ಸೊ ಇಲ್ಲಿ ನೋಡೋಕೆ ಒಂದು ಹಳೆಗಾಲ ಸೆಟಪ್ ಹೇಗಿರುತ್ತೆ, ಒಂದು ಆಂಬಿಯನ್ಸು, ಹಳೆಗಾಲ ಚೇರ್ ಎಲ್ಲ ಸೊ ಆ ಥರ ಇಟ್ಟಿದ್ದಾರೆ. ಇವಾಗ ಮೇಸ್ಟ್ರಿ ಇದನ್ನ ರಿನೋವೇಟ್ ಮಾಡಿರಬೇಕು. ಸೊ ಇಲ್ಲಿ ನೋಡೋಕೆ ಹಂಗೆ ಓಪನ್ ಆಗಿ ನಿಮಗೆ ಇಡ್ಲಿ, ವಡೆ, ಬೋಂಡಾ, ಪೂರಿ. ಇಲ್ಲಿ ರಶ್ ಇದೆ ಆ್ಯಕ್ಚುಲಿ ನಮಗೆ. ಸೊ ಪೂರಿ, ಬೋಂಡಾ, ಆಲೂ ಬೋಂಡಾ ಎಲ್ಲ ಇರುತ್ತೆ. ಸೊ ಎಸ್ ನೋಡಿ, ಪೂರಿ ಫಿಲ್ ಮಾಡ್ತಾ ಇದ್ದಾರೆ. ಸರ್ ಏನು ಸರ್ ನಿಮ್ಮ ತುಂಬಾ ಸ್ಪೆಷಲ್? ಸಿರಾ ಉಪ್ಪಿಟ್ಟು, ಇಡ್ಲಿ, ವಡ, ಬೋಂಡಾ, ಬಜ್ಜಿ. ಮಧ್ಯಾಹ್ನ ಮೈಸೂರು ಬಜ್ಜಿ ಇರ್ತೈತೆ. ಮಧ್ಯಾಹ್ನ ಮೈಸೂರು ಬಜ್ಜಿ ಇರುತ್ತೆ ಸರ್. 12:30. ಓಕೆ, ಟೈಮಿಂಗ್ಸ್ ಯಾವಾಗಿಂದ ಯಾವಾಗ ಇರುತ್ತೆ? ಬೆಳಿಗ್ಗೆ ಇಡ್ಲಿ, ವಡ, ಪುರಿ, ಸಿರಾ ಉಪ್ಪಿಟ್ಟು 9 ಗಂಟೆಯಿಂದ ದೋಸೆ ಚಾಲು ಆಗುತ್ತೆ. ಓಕೆ. ಆಮೇಲೆ 12 ಗಂಟೆಗೆ ಮೈಸೂರು ಬಜ್ಜಿ. ಓಕೆ. ಆಮೇಲೆ ಸಾಯಂಕಾಲ ಗಿರ್ಮಿಟ್. ಓಕೆ ಓಕೆ, ಸಾಯಂಕಾಲ ಗಿರ್ಮಿಟ್. ಓಕೆ ಓಕೆ, ಒಟ್ಟು ಎಲ್ಲ ಸಿಕ್ಬಿಡತ್ತೆ ಈ ಹೋಟ್ಲಲ್ಲಿ ಬೆಳಗ್ಗೆಯಿಂದ ಒಂದು ಟೈಮಿಂಗ್. ಗಿರ್ಮಿಟ್, ಮಂಡಕ್ಕಿ, ಖಾರ. ಸರ್ ಇದು ಯೂಶ್ಲಿ ಯಾವಾಗಿಂದ ಇದೆ ಈ ಹೋಟ್ಲು? ಹೋಟೆಲ್ ಎಷ್ಟು ವರ್ಷ ಆಗ್ಬೋದು ನೀವು ನೋಡಿ. ಇವರು ಲೋಕಲ್ ಬಾಗಲಕೋಟೆ ಅವರು. ಎಷ್ಟು ಅಂದ 40 ಬುರ್ಲಿ ಅವ್ರು ಮಾಡಕತ್ತೆ ಭಾಳ ವರ್ಷ. 50 ವರ್ಷದ ಅಂಜಾರ. 50 ವರ್ಷಗಳೇ. ನಾವು ಮಾಡ್ತಾ ಇರೋದು ಈಗ 28 ವರ್ಷ. ಓಕೆ ಓಕೆ, ನೀವು ಅವರಿಂದ ತಗೊಂಡು ರಿನೋವೇಟ್ ಮಾಡ್ಕೊಂಡು ಮಾಡ್ತಿದ್ದೀರಾ? ರಿನೋವೇಟ್ ಏನು ಮಾಡಿಲ್ಲ, ಅದೇ ಹಂಗೆ ಹಂಗೆ ಇತ್ತು. ಯಾಕಂದ್ರೆ ಇದೆಲ್ಲ ಮುಳುಗಡೆ ಏರಿಯಾ ಅಲ್ಲ, ಅದಕ್ಕೆ ಏನು ಮಾಡಕ್ ಹೋಗಿಲ್ಲ. ಈ ವರ್ಷ ಹೋಗತ್ತೆ, ಎಲ್ಲ ವ್ಯಾಲ್ಯೂಯೇಷನ್ ಆಗೈತಿ. ಈ ವರ್ಷ ಹೋಗತ್ತೆ, ಬರುವ ವರ್ಷ ಹೋಗತ್ತೆ ಹೇಳಕತ್ತೆ. ಒಂದು 20 ವರ್ಷ ಆಯ್ತು, ಇನ್ನ ಹಂಗೆ ಅದೀನು. ಸೊ ಯೂಶ್ಲಿ ಎಲ್ಲಿದೆ ಸರ್ ಅಡ್ರೆಸ್, ಈಸಿಯಾಗಿ ಜನಕ್ಕೆ ಗೊತ್ತಾಗಬೇಕು ಅಂತ? ವಲ್ಲಭಾಯ್ ಚೌಕ್, ಬಾಪೂಜಿ ಬ್ಯಾಂಕ್ ಎದುರಿಗೆ, ಬಾಗಲಕೋಟೆ. ಕೃಷ್ಣ ಕ್ಲಾಸ್ ಸ್ಟೋರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಕೂಡ ಇವಾಗ ಟ್ರೈ ಮಾಡ್ತೀವಿ ಹೇಗಿರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸರ್. ಕಿಚನ್ ಒಳಗೆ ಡೈರೆಕ್ಟ್ ಹೋಗೋಣ. ಸೊ ಹೇಗಿರುತ್ತೆ ನೋಡೋಣ ಬನ್ನಿ. ಕಿಚನ್ ಸೆಟಪ್, ಓಹೋ ಬಾಯ್ಸ್, ಬಂದಿದ ತಕ್ಷಣನೇ ಇಲ್ಲಿ ಫುಲ್ ಸೌದೆ ಒಳಗೆನಾ? ಎಲ್ಲ ಸೌದೆನಾ? ಸೌದೆ ಅಲ್ಲ, ಇಲ್ಲಿ ನಮ್ಮ ಕಡೆ ಇದು ಶೇಂಗಾ. ಓಕೆ, ಶೇಂಗಾ. ಓಕೆ, ಮತ್ತೆ ಕಟ್ಟಿಗೆ ಪುಡಿ. ಓಹೋ, ಫುಡ್ ಪೌಡರ್ ಸಿಗುತ್ತಲ್ಲ ಅದರಲ್ಲಿ. ಓಕೆ, ಮಸಾಲ ಇದೇನಾ? ಇದು ನೀವು ಹೇಳಿರಲ್ಲ ಕಟ್ಟಿಗೆ ಪುಡಿ. ಓಕೆ, ವುಡ್ ಪೌಡರ್ ತರ ಕಟ್ಟಿಗೆ ಪುಡಿ ಗೈಸ್. ನೋಡಿದ್ರೆ ಅಥೆಂಟಿಕ್ ಆಗಿ ಯೂಸ್ಲಿ ಮಾಡ್ಕೊ ಬರ್ತಿದ್ದಾರೆ. ಇಲ್ಲಿ ನೋಡೋಕೆ ದೋಸೆ ನೋಡಿ, ಬಿಸಿ ಬಿಸಿ ದೋಸೆ. ದೊಡ್ಡ ದೋಸೆ ಅನ್ಸುತ್ತೆ, ಮಸಾಲ ದೋಸೆ. ಫಕೀರಪ್ಪನ ಪೇಡೆ ಅಂಗಡಿ ಅಂದ್ರೆ ಭಾರಿ ಫೇಮಸ್ ರೀ ನಮ್ಮ ಹೌದಾ? ಜಿಲ್ಲಾದಾಗೆ. ಸೊ ಸರ್ ಒಬ್ರಿದ್ದಾರೆ. ಸೊ ಸರ್, ನೀವು ಯಾವಾಗಿಂದ ಇಲ್ಲಿ ವರ್ಕ್ ಮಾಡ್ತಿರೋದು? ಎಷ್ಟು ವರ್ಷ ಆಗಿದೆ ನೀವು ಇಲ್ಲಿ ವರ್ಕ್? 10 ವರ್ಷ ಆಯ್ತು. 10 ವರ್ಷದಿಂದ. ಸೊ ಇಲ್ಲಿ ಯೂಶ್ಲಿ ನೋಡೋಕೋದ್ರೆ ಯಾವಾಗಿಂದ ಇದೆ ಹೋಟ್ಲ್ ಅಂತ ನಿಮ್ಗೆ ಗೊತ್ತಿದ್ಯಾ? ಯಾವಾಗಿಂದ ಇದೆ ಈ ಹೋಟ್ಲು? ಹಳೆಯ ನಮ್ಗೆ ಗೊತ್ತಿಲ್ರಿ ಅದು. ಆ ಥರದ್ದೇನು ಗೊತ್ತಿಲ್ಲ. ಓಕೆ ಸರ್. ಸೊ ಇಲ್ಲಿ ನಿಮಗೆ ಫೇವ್ರೆಟ್ ಡಿಶ್ ಅಂತ ಯಾವುದು ಯಾವ್ದು ತುಂಬಾ ಇಷ್ಟ? ಅದ ಮಸಾಲೆ ದೋಸೆ ಇಲ್ಲಿ ತುಂಬಾ ಫೇಮಸ್. ಸೊ ಹೇಳಿ ಸರ್, ನಿಮ್ಮ ಹೋಟ್ಲ್ ಬಗ್ಗೆ ಏನಾದ್ರು ಹೇಳಿ. ಇದು ಮಂಜುನಾಥ್ ಹೋಟೆಲ್.
20 ವರ್ಷ ಆದ್ರೆ ಬಂದು ಎಲ್ಲ ಮಾಡಕ್ ಸರ್ಕಾರ ಮಾಡ್ಯಾರ 30 ವರ್ಷ ಹೋಟೆಲ್ 10 ವರ್ಷ ಆತ್ರಿ ಬಂದು ಓಕೆ ಪಾಪ ಯಾರೋ ಕಂಟೆಂಟ್ ಅಂತ ಕಟ್ಸ್ಬಿಟ್ರು. ಓಕೆ ಮದ್ದೆಲ್ಲ ಬಂದಾಗ್ಯಾವ, ಓಕೆ ಅದಕ್ಕೆ ಇಲ್ಲೇ ಸೇರ್ಪಡೆ ಆಗ್ಬಿಟ್ಟು. ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಗೈಸ್ ಆ್ಯಕ್ಚುಲಿ ಪಾಪ ಅವ್ರಿಗೇನು ಗೊತ್ತಿಲ್ಲ, ಅವ್ರು ಇನ್ನೋಸೆಂಟು. ಓಕೆ, ನಮ್ದು ಯೂಟ್ಯೂಬ್ ಚಾನಲ್ ಸರ್. ಸೊ ಯೂಶ್ವಲಿ ನಾವೇನು ಅನ್ಕೊಂಡ್ವಿ ಅಂತಂದರೆ ಲೈಕ್ ಅವ್ರಿಗೆ ಈಗ ಇತಿಹಾಸ ಎಲ್ಲ ಸ್ವಲ್ಪ ಗೊತ್ತಿರುತ್ತೆ, ಈ ಹೋಟ್ಲ್ ಬಗ್ಗೆ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ಈಸ್ ಸೋ ಇನ್ನೋಸೆಂಟ್ ಅಲ್ವಾ, ಸೊ ಅವ್ರಿಗೆ ಏನು ಹೇಳೋದು ಬರ್ತಿಲ್ಲ. ಓಕೆ, ಸೊ ನಾವೇನೆಲ್ಲ ತೊಗೊಂಡಿದ್ದೀವಿ ಅಂತಂದರೆ ಮಸಾಲೆ ದೋಸೆ, ಕಟ್ ಮಸಾಲೆ ದೋಸೆ. ನೀವು ನೋಡಿದ್ರಲ್ಲ ಕುಕಿಂಗ್ ಶಾಟಲ್ಲಿ ದೊಡ್ಡ ದೋಸೆ ಹಾಕ್ತಾಯಿದ್ರು, ದೊಡ್ಡ ದೋಸೆ ಕಟ್ ಮಸಾಲೆ ದೋಸೆ ಹಾಫ್ ತೊಗೊಂಡಿದ್ದೀವಿ. ಸೊ ಅದಕ್ಕೆ ನಿಮಗೆ 2 ಬೋಂಡ ಇರುತ್ತೆ. ಸೊ ಮತ್ತು ಸಿರಾ ಉಪ್ಪಿಟ್ಟು ಅಂದರೆ ನಿಮಗೆ ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಕೂಡ ಇರುತ್ತೆ ಇಲ್ಲಿ. ಸೊ ಫಸ್ಟು ನಾವು ಒಂದು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಇಲ್ಲಿ ಪಕ್ಕದಲ್ಲಿ ಕೇಸರಿ ಬಾತ್ ಇದೆ, ಕೇಸರಿ ಬಾತ್ ನಮಗೆ ಟ್ರೈ ಮಾಡೋಣ. ಏನೇ ವಿಷಯ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ವೀಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಸ್ವೀಟಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಪಕ್ಕದಲ್ಲಿ ನಮ್ಮ ವಿಡಿಯೋಗ್ರಾಫರ್ ಫೇವ್ರೇಟ್ ಉಪ್ಪಿಟ್ಟಿದೆ. ಇನ್ನೇನು ಉಪ್ಪಿಟ್ಟು ಆರ್ಡರ್ ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ, ಅವನೇ ಆರ್ಡರ್ ಮಾಡಿದ್ದೀವಲ್ಲ. ಯಾಕೆ ಆರ್ಡರ್ ಮಾಡಿದೆ? ಚೆನ್ನಾಗಿದೆ ಆ್ಯಸ್ ಯೂಶುವಲ್. ಯೂಶ್ವಲಿ ನಿಮಗೆ ಉಪ್ಪಿಟ್ಟು ಹೇಗಿರುತ್ತೋ ಆ ಥರ ಇರುತ್ತೆ. ಸೊ ಹಂಗೆ ಮತ್ತು ಇದೂ ನೋಡೋಕೆ ಬೋಂಡ. ಸೊ ಬೋಂಡ ಬಂದ್ಬಿಟ್ಟು ಹಂಗೆ ನಾವು ಫಸ್ಟ್ ಬಂದಿದ್ದ ತಕ್ಷಣವೇ ಅಲ್ಲಿ ಇಟ್ಟಿರೋ ಹೈಲೈಟಾಗಿ ನೋಡಿದ್ವಿ. ಇದಕ್ಕೆಲ್ಲ ನಾವು ಹಂಗೆ ಡ್ರೈವ್ ತಿಂದರೆ ಸ್ವಲ್ಪ ಇದೇ ಇರುತ್ತೆ ಆಗುತ್ತೆ. ನಾವು ಇದನ್ನು ತಗೊಂಡು ಹೂವಿನ ಟೈಮಲ್ಲಿ ಫುಡ್ ಕಾರ್ಟಲ್ಲಿ ಹಾಕ್ತಾರಲ್ಲ ಬಿಸಿ ಬಿಸಿ ಬೋಂಡ ಅಂತ, ಆ ಥರ ಹಾಕ್ಕೊಡ್ತಾ ಇರ್ತಾರೆ. ಚೆನ್ನಾಗಿದೆ. ಇವಾಗ ಕಟ್ ದೋಸೆ, ಕಟ್ಟೆ ಏನು ಮಾಡೋದು ಗೊತ್ತಿಲ್ಲ, ಅದು ದೊಡ್ಡದಾಗೇ ಇದೆ. ಸೊ ಈ ಕಟ್ಟು ದೋಸೆ ಅಂತೆ, ಬಟ್ ನಾವು ಆದರೂ ಹಂಗೆ ಟ್ರೈ ಮಾಡೋಣ. ಮಸಾಲ ದೋಸೆ, ಆಲೂಗಡ್ಡೆ ಪಲ್ಯ ಒಳಗಿದೆ. ತಗೊಂಡು ಸಾಂಬಾರು ಹೊರ ಚಟ್ನಿ, ಯಾಕೆಂದರೆ ಚಟ್ನಿ ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸುತ್ತೆ. ಚಟ್ನಿ ಜೊತೆ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು. ಹಿಂಗೆ ಫುಲ್ಲು ಡಿಪ್ ಹೊಡೆದು ಒಂದೇ ಬಾಯಲ್ಲಿ ಟೇಸ್ಟ್ ಮಾಡ್ತೀನಿ. ಇದು ಹಳೆ ಕಾಲದ ದೋಸೆ ಅಲ್ಲ, ಚೆನ್ನಾಗೇ ಇವಾಗ ಒಂದು ಮಸಾಲೆ ದೋಸೆ ತಿಂತೀವಿ ಅಂತಂದರೆ ಕ್ರಿಸ್ಪ್ ಆಗಿ ಟೆಕ್ಸ್ಚರ್ ಎಲ್ಲ ಜಾಸ್ತಿ ಓಹೋ ಆ ಥರ ಎಲ್ಲ ನಿಮಗೆ ಹಳೆ ಕಾಲದಲ್ಲಿ ಒಂದು ಬಾಗಲಕೋಟೆಯಲ್ಲಿ ಬಿಸಿ ಬಿಸಿ ತೋರಿಸ್ಬೇಕು, ಲೈಕ್ ಏನಾದ್ರು ತಿನ್ನಬೇಕು ಅಂತಂದರೆ ಖಂಡಿತ ನೀವು ಇಲ್ಲಿ ಬರ್ಬೋದು. ಬಂದಿದ ತಕ್ಷಣ ತಿನ್ಬೇಡಿ, ಬಿಕಾಸ್ ಆಥೆಂಟಿಕ್ ಟೇಸ್ಟ್ ನಿಮ್ಗೆ ಸಿಗುತ್ತೆ. ಈ ಆ್ಯಂಬಿಯನ್ಸಲ್ಲಿ ಕೂತ್ಕೊಂಡು ತಿನ್ನೋದು ಒಂದು ಮಜಾ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರು ಏನು ರಿಲೇಟ್ ಮಾಡಿಲ್ಲ, ಅವ್ರಿಗೆ ಆ್ಯಕ್ಚುಲಿ ನೋಡಿದ್ರೆ ಎಷ್ಟು ವರ್ಷ ಇಂದ ಇದೆ ಈ ಹೋಟ್ಲ್ ಅಂತಲೇ ಗೊತ್ತಿಲ್ಲ. ಬಿಕಾಸ್ ಇವ್ರು ಬಂದ್ಬಿಟ್ಟು ಸೆಕೆಂಡ್ ಓನರ್, ಅಂದರೆ ಫಸ್ಟು ಒಂದ್ಬರು ನಡ್ಸ್ಕೊಂಡು ಹೋಗ್ತಿದ್ದಾರಂತೆ. 150-80 ಇಯರ್ಸ್ ಕೂಡ ಆಗಿರುತ್ತೆ ಸರ್ ಅಂತ ಹೇಳಿದ್ರು. ಅದಾದಮೇಲೆ ಇವ್ರು 28 ಇಯರ್ಸ್ ಮುಂಚೆ ಇವ್ರು ತಗೊಂಡ್ರು. ಇಲ್ಲಿ ನೀರಿನ ವಾಟರ್ ಪ್ಲೇಸಸ್ ಇರೋದಕ್ಕೋಸ್ಕರ ಇದೆಲ್ಲ ತುಂಬಿಡುತ್ತೆ. ಸೊ 20 ಇಯರ್ಸಿಂದಲೇ ಇದೆಲ್ಲ ಹೋಗುತ್ತೆ. ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಎಲ್ಲ ಕೊಟ್ಟು ಇದೆಲ್ಲ ಮಾಡಿದೆ ಅಂತ ಹೇಳಿದ್ರು. ಸೊ ಅದು ಚಿಕ್ಕ ಕಥೆ ಇದೆ. ಓಲ್ಡ್ ಬಾಗಲಕೋಟೆ ಬಂದ್ಬಿಟ್ಟು ಈ ಥರ ಮುಳುಗೋಗುತ್ತೆ. ಸೊ ಆ ಥರದ್ದೆಲ್ಲ ಒಂದು ಕ್ರೈಸಿಸ್ ಇದೆ. ಸೊ ಅದ್ರ ಬಗ್ಗೆ ಬೇಡ. ಬಟ್ ಈ ಆ್ಯಂಬಿಯನ್ಸ್ ಎಲ್ಲ ನೋಡೋಕೆ ಹಳೆ ಫ್ಯಾನ್ಗಳು, ಹಳೆ ಚೇರ್ಗಳು, ಈ ಫ್ಯಾನ್ಗಳು ನೋಡೋಕೋದ್ರೆ ಅದನ್ನು ಚೇಂಜ್ ಮಾಡಿಲ್ಲ ಅಂತಾರೆ. ಅದರ ಅಥೆಂಟಿಕಾಗಿ ಇಟ್ಟಿದ್ದಾರೆ. ಸೊ ನೀವು ಕೂಡ ಏನಾದ್ರು ಎಕ್ಸ್ಪ್ಲೋರ್ ಮಾಡೋಕೆ ಬೇಕು ಈ ಥರ ಈ ಫುಡ್ಗಿಂತ ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು, ಬರ್ಬೋದು ನೀವು. ಏನೋ ಒಂಥರ ಫೋಟೋಗ್ರಫಿ ಆಗಿದ್ದೀವಿ, ಏನೋ ಒಂಥರ ಹಳೆ ಕಾಲದ ಕಾಳಿನ ಥರ ಇಲ್ಲಿ ಇರುತ್ತೆ ಅಂತ ನಾವು ಅನ್ಕೊಂಡಿರ್ತಾರಲ್ಲ, ಏನೋ ಒಂದು ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ನೀವು ಇಲ್ಲಿ ಬರ್ಬೋದು. ಸೊ ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಈ ಥರ ಹಳೆ ಬಾಗಲಕೋಟೆ ಪ್ಲೇಸ್ ಗುರು ಇದು ಒಂದ್ಸರಿ ಒಂದು ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೆ ನನಗೆ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ಸಲ್ಲಿ ಬರುತ್ತೆ. ಅಂಟಿಲ್ ದೆನ್ ಬೈ ಫ್ರಮ್ ವಿಘ್ನೇಶ್, ಡೂ ವಾಟ್ ಯು ಲವ್.